ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಡೈಲಿ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋಗಳು ಇಷ್ಟ ಆಗ್ತಾ ಇತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತೇಳಿ ಕೇಳ್ಕೊಳ್ತೀನಿ. ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಬೆಳಗ್ಗೆ ಡೈಲಿ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಬೇಗ ಎದ್ದಿದ್ದೆ, ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಗುಡಿಸಿ ಒರೆಸಿ ಎಲ್ಲನೂ ಮನೆ ಕೆಲಸ ಆಗಿದೆ. ಇನ್ನೇನು ತಿಂಡಿ ಬಂದು ಮಾಡಬೇಕಿತ್ತು. ನಾನಿವತ್ತು ದೋಸೆನ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಹಿಟ್ಟೆಲ್ಲ ಅರ್ದಿಟ್ಟಿದೆ. ಈಗ ಪಲ್ಯನ ಅಂದರೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಇವತ್ತು ಒಬ್ಳಿಗೆ ಸ್ಕೂಲಿದೆ, ಅಂದರೆ ಚಿಕ್ಕವಳಿ ಸ್ಕೂಲಿದೆ, ದೊಡ್ಡವಳಿಗೆ ಸ್ಟಡಿ ಹಾಲಿಡೇಸು ನಡೀತಾ ಇದೆ. ಅವಳು SSLC ಅಲ್ವಾ, ಹಾಗಾಗಿ ಓದ್ಕೊಳ್ಳೋದಕ್ಕೆ ಮನೆಯಲ್ಲೇ ಇದ್ದಾಳೆ. ಸ್ಕೂಲೇನು ನಡೀತಾ ಇಲ್ಲ ಈಗ. ಹಾಗಾಗಿ ಒಬ್ಳಿಗೆ ಮಾತ್ರ, ಅಂದರೆ ತಿಂಡಿ ಎಲ್ರಿಗೂ ಮಾಡಬೇಕಲ್ಲ, ಡಬ್ಬಿಗೆ ಮಾತ್ರ, ಅಂದರೆ ಬಾಕ್ಸಿಗೆ ಒಬ್ಳಿಗೆ ಮಾತ್ರ ಹಾಕ್ಕೊಡ್ಬೇಕು. ಹಾಗಾಗಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ತುಂಬ ಗಡಿಬಿಡಿ ಇರುತ್ತೆ ಅಂತಲೇ ಹೇಳ್ಬೋದು. ಏನು ಮಾಡಬೇಕು ಅಂತಲೇ ತಲೆ ಓಡೋದಿಲ್ಲ ಕೆಲವೊಂದು ಸತಿ ಅಂತೂ. ತಿಂಡಿಗೆ ಈ ರೀತಿ ಏನಾದ್ರು ರೆಡಿ ಇತ್ತು ಅಂದರೆ ಆರಾಮ್ ಅನಿಸುತ್ತೆ. ಇದನ್ನು ಮಾಡಬೇಕಲ್ಲ ಅಂಥೇಳಿ ರೆಡಿ ಮಾಡ್ಕೊಳ್ತೀವಿ. ಇಲ್ಲ ಅಂದರೆ ಏನು ಮಾಡೋದು ಡಬ್ಬಿಗೆಲ್ಲ ಹಾಕಬೇಕು. ಹಾಗಾಗಿ ಒಂಥರ ಟೆನ್ಷನ್ ಆಗಿಬಿಡತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂಥೇಳಿ ಮೊದಲೇ ಯೋಚನೆ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬೆಳಗ್ಗೆ ಮೈಂಡ್ ಫ್ರೀ ಇರುತ್ತೆ, ಅಷ್ಟು ಗಡಿಬಿಡಿ ಅನಿಸೋದಿಲ್ಲ. ಹಾಗಾಗಿ ಇನ್ನು ಈ ಕಡೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆ ಎಲ್ಲ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಈರುಳ್ಳಿ, ಒಂದು ಪುಟಾಣಿದೊಂದು ಟೊಮೊಟೊ ಕೂಡ ಹೆಚ್ಚಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದೆರಡು ಹಸಿರು ಮೆಣಸು, ಕರ್ಬೇವಿನ ಸೊಪ್ಪು ಇದಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದಕ್ಕೂ ಮೊದಲೇ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲನೂ ಹಾಕಿ ಹುರ್ಕೊಂಡಾದಮೇಲೆ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಬೇಕು. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಅನ್ನುವಂಥ ಸಮಯದಲ್ಲಿ ಮೊದಲೇ ಏನು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದನ್ನು ಕೂಡ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪೌಡ್ರು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವೊಬ್ಬರು ಅರಿಶಿನ ಬೇಯಿಸೋವಂಥ ಸಮಯದಲ್ಲೇ ಹಾಕ್ತಾರೆ. ನಾನು ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ಅದು ಮೆತ್ತಗಾಗಬೇಕು ಆಲೂಗಡ್ಡೆ ಎಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಸ್ಪೂನಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಆನಂತರ ಸ್ವಲ್ಪ ಹಸಿಕಾಯಿ ಎಲ್ಲ ಇತ್ತು, ಅದೆಲ್ಲ ಹಾಕ್ಬಿಟ್ಟು ಚಟ್ನಿ ಕೂಡ ರುಬ್ಕೊಂಡಿದ್ದಾಯಿತು. ತುಂಬಾ ಟೇಸ್ಟಿಯಾಗಿರತ್ತೆ. ಅಂದರೆ ಹೊರಗಡೆ ತಿಂದಂಗೆ ಅನಿಸುತ್ತೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲನೂ ದೋಸೆಗಿತ್ತು ಅಂದರೆ. ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅನಿಸುತ್ತೆ. ಹಾಗಾಗಿ ಮತ್ತೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಮಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಇನ್ನು ಇದೆಲ್ಲ ಆಗ್ತಿದ್ದಂಗೆ ನಾನಿಲ್ಲಿ ಚಟ್ನಿ ಎಲ್ಲ ರುಬ್ಬಿಟ್ಕೊಂಡು ನಾನು ಶೆಲ್ಫ್ ಏನಿತ್ತು ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಇನ್ನು ಹಿಟ್ಟಿಗೆ ಮರೆತುಬಿಟ್ಟಿದೆ, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಗರಿಗರಿಯಾಗೂ ಬರುತ್ತೆ, ಜೊತೆಗೆ ಒಂದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ರೆಡ್ ಕಲರ್ ಬರುತ್ತಲ್ಲ, ನಮಗೆ ಹೊರಗಡೆ ಹೋಟ್ಲಲ್ಲೆಲ್ಲ ಏನು ಕಲರ್ ತುಂಬ ಚೆನ್ನಾಗಿರುತ್ತಲ್ಲ ದೋಸೆದು, ಅದೇ ರೀತಿಯ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೇಕು. ಮೊದಲೇ ಹಾಕಿಡಬೇಕಿತ್ತು, ನಾನು ಮರ್ತೋಗಿದ್ದೆ. ಹಾಗಾಗಿ ಈ ಸಮಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಬೆಣ್ಣೆ, ತುಪ್ಪ ಏನಾದರೂ ಹಾಕ್ಕೊಳ್ಬೋದು. ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ ತುಪ್ಪ ಹಾಕಿದ್ರೆ, ಹಾಗಾಗಿ ಸ್ವಲ್ಪ ಎಣ್ಣೆನೇ ಹಾಕ್ತಾ ಇದ್ದೀನಿ. ತೆಳುವಾಗಿರುವಂಥ ದೋಸೆಗಳನ್ನು ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಅವಳಿಗೆ ಸ್ಕೂಲ್ ಬೇರೆ ಇತ್ತಲ್ವ, ಹಾಗಾಗಿ 2 ಜಡೆ ಹಾಕಬೇಕಿತ್ತು. ಇಬ್ರಿಗೂ 2 ಜಡೆ ಹಾಕ್ಕೊಂಡು ಹೋಗಬೇಕು. ಬೆಳಗ್ಗೆ ತುಂಬ ಗಡಿಬಿಡಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ಪಟ ಪಟ ಅಂಥೇಳಿ ಜಡೆ ಎಲ್ಲ ಹಾಕ್ಬಿಟ್ಟು ಅವಳಿಗೆ ತಿಂಡಿ ಹಾಕ್ಬಿಟ್ಟು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಎಲ್ಲನೂ ಆಯಿತು, ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾಳೆ. ಕರೆಕ್ಟಾಗಿ 9-10ಕ್ಕೆ ಹೋಗಬೇಕಾಗತ್ತೆ. ಇನ್ನು ಅವಳು ಹೋಗ್ತಿದ್ದಂಗೆ ಉಳಿದಿರೋಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಣಗಿ ಹಾಕಿ ಆಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲರಿಗೂ ಮಾಡ್ತೀನಿ ನಾನು, ಯಾಕೆ ಮಾಡಂಗಿಲ್ಲ. ಖಾಲಿಯಾಗಿತ್ತು ಮನೆಗೆ. ಏನು ಬೇಕೋ ತರಬೇಕಿತ್ತು. ಹಾಗಾಗಿ ಸುಮಾರು ದಿನವೇ ಆಯಿತು ತರೋಣ ಅಂಥೇಳಿ ಟೈಮ್ ಆಗಲಿಲ್ಲ. ಅದಕ್ಕೆ ಹೋಗ್ತಾ ಇದ್ದೀವಿ. ಅವಳು ಇದ್ಲು ಅಂಥೇಳಿ ಅವಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರ ಮನೆ ದೀಪ ಹಾಳಾಗಿಬಿಟ್ಟಿತ್ತು, ಅಂದರೆ ನೆಗ್ಬಿಟ್ಟಿತ್ತು, ಒಂದು ಕಡೆ ಬಿದ್ದುಬಿಟ್ಟು. ಹಾಗಾಗಿ ದೀಪಗಳು ಚೆನ್ನಾಗಿರತ್ತೆ ಇಲ್ಲಿ, ದೀಪ ತಗೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಕೆಳಗಡೆ ಒಂದು ಸಣ್ಣ ಸಣ್ಣ ಪ್ಲೇಟ್ ಬರುತ್ತಲ್ಲ, ಅದು ಕೂಡ ಬೇಕಾಗಿತ್ತು. ಹಾಗೆ ಬಂದಿದ್ದೀವಲ್ಲ ಹೇಗೋ ಅಂಥೇಳಿ ಅದನ್ನು ನೋಡ್ತಾ ಇದ್ದೀನಿ. ಅದರ ಜೊತೆಗೆ ಮನೆಗಿನೇನು ಸಾಮಾನುಗಳು ಬೇಕಿತ್ತು ಅದನ್ನೆಲ್ಲ ತೊಗೊಂಡಿದ್ದಾಯಿತು. ಅಂದರೆ ಸ್ವಲ್ಪ ಸೋಪು ಮತ್ತು ದಿನಸಿ ಸಾಮಾನು,
ಅದೆಲ್ಲ ಬೇಕಿತ್ತು. ಬೇಳೆಗಳೆಲ್ಲ ಕಾಳು ಬೇಳೆಗಳೆಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯಿತು ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನ ಬಂದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಇನ್ನು ದೀಪಗಳನ್ನು ತೋರಿಸೋಣ ಅಂಥೇಳಿ ವೀಡಿಯೋನ ಮಾಡಿದೆ. ಅದು ಯಾಕೋ ವಾಯ್ಸೇ ಸರಿಯಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಸೌಂಡ್ ಬೇರೆ ಇತ್ತು, ಮನೆ ಹತ್ರ ಕೆಲಸ ನಡೀತಾ ಇದೆ, ಹಾಗಾಗಿ ಅದೇ ಸೌಂಡ್ ಹೆಚ್ಚಾಗಿ ಕೇಳ್ತಾ ಇದೆ. ನನ್ನ ವಾಯ್ಸ್ ಏನೂ ಕೇಳೇ ಇಲ್ಲ, ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ನೋಡಿ, ನಾನು ತಂದಿರೋವಂಥ ದೀಪಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ದೀಪಗಳು ತುಂಬ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನನ್ನ ಹತ್ರ ಇದೇ ರೀತಿ ದೀಪಗಳಿತ್ತು, ಸ್ವಲ್ಪ ಇದು ಬರುತ್ತಲ್ಲ ಲೋಟಸ್ ಡಿಸೈನಲ್ಲಿ, ಆ ರೀತಿ ದೀಪಗಳಿತ್ತು. ಅದು ತುಂಬ ಕಲೆ ಆಗಿದೆ, ಅಂದರೆ ಎಷ್ಟು ಉಜ್ಜಿದ್ರೂ ಹೋಗ್ತಾನೆ ಇಲ್ಲ, ತುಂಬ ಕಲೆ ಆಗಿತ್ತು. ಜೊತೆಗೆ 2-3 ಬಾರಿ ಅದು ಕೆಳಗಡೆ ಬಿದ್ದು ನೆಗ್ಗಿ ಹೋಗಿತ್ತು ಎರಡೂ ಸೈಡು. ಆ ರೀತಿ ದೀಪಗಳನ್ನು ದೇವರಿಗೆ ಇಡಬಾರ್ದು. ಜೊತೆಗೆ ಈ ರೀತಿ ತಟ್ಟೆಗಳೇನಿದೆ ಅದ್ರ ಕೆಳಗಡೆ ಇಡೋದು, ಅದು ಕೂಡ ಅಲ್ಲಲ್ಲಿ ಸೀಳ್ದಂಗೆ ಆಗಿತ್ತು, ಒಡೆದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಚೇಂಜ್ ಮಾಡೋಣ ಅಂಥೇಳಿ ಇವತ್ತು ದೀಪಗಳನ್ನು ತೊಗೊಂಬಂದಿದ್ದಾಯಿತು. ದೀಪಗಳು ನನ್ನ ಸ್ವಲ್ಪ ದೊಡ್ಡ ದೀಪಗಳಿದೆ, ಅದನ್ನೇ ಇಟ್ಟು ರೆಗ್ಯುಲರಾಗಿ ಪೂಜೆ ಮಾಡ್ತಾಯಿದ್ದೆ. ಅಷ್ಟು ದೊಡ್ಡ ದೀಪಗಳನ್ನು ನಾನು ಪ್ರತಿದಿನ ಇಡೋವಂಥದ್ದು, ತೆಗೆದು ಅದನ್ನು ತೊಳೆದು ಮತ್ತೆ ಪೂಜೆ ಮಾಡೋವಂಥದ್ದು, ಇದೆಲ್ಲ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ದಿನಾನು ದೀಪ ತೊಳೆದು ಪೂಜೆ ಮಾಡೋಷ್ಟರಲ್ಲಿ ತುಂಬಾ ಸಮಯ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಪುಟ್ಟ ದೀಪಗಳಿರಲಿ ಅಂಥೇಳಿ ಅದು ತೊಗೊಂಡು ಬಂದೆ. ಅದು 350 ಜೊತೆ ಬಿತ್ತು ಅಂತಲೇ ಹೇಳ್ಬೋದು. ಇನ್ನು ಪುಟಾಣಿ ಪ್ಲೇಟ್ಗಳಿಗೆ 90 ರೂಪೀಸಿಗೆ ಒಂದು, ಅದು 3 ತಟ್ಟೆಗಳನ್ನು ತಂದಿದ್ದೀನಿ. ಅಂದರೆ ತುಳಸಿ ಗಿಡದ ಹತ್ರನೂ ಒಂದು ಇಡೋಣ ಅಂಥೇಳಿ. ಇನ್ನು ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ತುಪ್ಪದ ಆರತಿ ಮಾಡ್ತಾರಲ್ಲ, ಅದು 5 ಬರುತ್ತಲ್ಲ ತುಪ್ಪದ ಆರತಿ ಮಾಡೋವಂಥದ್ದು, ಅದನ್ನು ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಸಿಂಗಲ್ 1 ಬರುತ್ತೆ, ಈ ರೀತಿ 5 ಬರುತ್ತೆ, ಜೊತೆಗೆ 9 ಬರುತ್ತೆ. ಹೀಗೆ ನಿಮಗೆ ಜಾಸ್ತಿ ಇದು ಬರುತ್ತೆ. ನಾನಿಲ್ಲಿ 5 ಸಾಕು ಅಂತೇಳಿ 5 ತೊಗೊಂಡು ಬಂದಿದ್ದೀನಿ. ತುಂಬ ವೇಟ್ ಇದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಒಂದು 650 ಗ್ರಾಮ್ ಏನೋ ಇದೆ ಅಂತಲೇ ಹೇಳ್ಬೋದು. ವೇಟ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಬಾಳಿಕೆನೂ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ನಾವು ಹಬ್ಬಗಳಲ್ಲೆಲ್ಲ ಪೂಜೆ ಮಾಡ್ತಾನೆ ಇರ್ತೀವಿ. ಲಕ್ಷ್ಮೀ ಪೂಜೆ ಮಾಡ್ತೀನಿ, ಜೊತೆಗೆ ವರಮಹಾಲಕ್ಷ್ಮಿ ಕೂಡ ಪ್ರತಿ ವರ್ಷ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಇರಲಿ ಅಂಥೇಳಿ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿದೆ, ವೇಟು ಚೆನ್ನಾಗಿದೆ, ಹಾಗೆ ಅದ್ರ ಬೆಲೆ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಗಂತೂ ಬೆಳ್ಳಿ ಬಂಗಾರಕ್ಕಿಂತ ಈ ರೀತಿ ತಾಮ್ರದ್ದು ಅಥವಾ ಹಿತ್ತಾಳೆದಕ್ಕೆ ತುಂಬ ಜಾಸ್ತಿ ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಏನು ತೊಗೊಳ್ಳೋದಕ್ಕೇ ಆಗೋದಿಲ್ಲ, ಅಷ್ಟು ಬೆಲೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಬೆಳ್ಳಿ ಬಂಗಾರ ಆಗಿರ್ಬೋದು, ಈ ರೀತಿ ಹಿತ್ತಾಳೆ ಸಾಮಾನುಗಳಾಗಿರ್ಬೋದು, ತಾಮ್ರದ್ದಾಗಿರ್ಬೋದು, ಎಲ್ಲನೂ ಕೂಡ ತುಂಬಾ ಬೆಲೆ ಹೆಚ್ಚಾಗಿದೆ. ಇನ್ನು ಇದಕ್ಕೆ ನಾನು ಕೊಟ್ಟಿರೋವಂಥದ್ದು 750 ಅಂತಲೇ ಹೇಳ್ಬೋದು. ಆವಾಗೆಲ್ಲ ಇದು ತುಂಬ ಕಡಿಮೆಗೆ ಸಿಗ್ತಾಯಿತ್ತು, ಈಗೆಲ್ಲದ್ರ ಬೆಲೆ ಹೆಚ್ಚಾಗಿರೋದ್ರಿಂದ ಈ ಒಂದು ಪುಟಾಣಿ ಇದಕ್ಕೇ 750 ಆಯಿತು ಅಂತಲೇ ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ಬೆಳಗಿಂದ ಮಧ್ಯಾಹ್ನದವರೆಗೂ ನನ್ನ ರೊಟೀನ್ ಯಾವ ರೀತಿಯಾಗಿತ್ತು ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.